Hey everyone, it's me Sahana Sangam. Welcome back to our YouTube channel. ಇವತ್ತು ಮಾರ್ನಿಂಗ್ 10 o'clock ಗೆ ಕರ್ನಾಟಕ PU ಬೋರ್ಡ್ ಇಂದ ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ಸ್ ಡಿಕ್ಲೇರ್ ಆಗಿದೆ. ಐ ಹೋಪ್ ನೀವು ಈಗಾಗಲೇ ನಿಮ್ಮ ರಿಸಲ್ಟ್ಸ್ ಎಷ್ಟು ಬಂದಿದೆ ಅಂತ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೋತೀನಿ. ಆಕ್ಚುಲಿ ನಾನು ಈ ವಿಡಿಯೋನ ಮಾರ್ನಿಂಗ್ 10 o'clock ಆರ್ 11 o'clock ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು. ಆ ಟೈಮಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಬಿಕಾಸ್ ನಾನು ಆ ಟೈಮಲ್ಲಿ ಡ್ಯೂಟಿ ಅವರ್ಸ್ ಅಲ್ಲಿ ಇದ್ದೆ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಸಾರಿ ಫಾರ್ ದಟ್. ಆ್ಯಂಡ್ ಇನ್ನೂ ಯಾರೆಲ್ಲ ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಂಡಿಲ್ವೋ ಅವ್ರಿಗೆ ವೆಬ್ಸೈಟ್ ಲಿಂಕ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ KARResults.nic.in. ಈ ವೆಬ್ಸೈಟಲ್ಲಿ ನೀವು ಹೋದರೆ ನಿಮ್ಮ ರಿಸಲ್ಟ್ಸನ್ನು ಚೆಕ್ ಮಾಡ್ಕೋಬೋದಾಗಿದೆ. ನಿಮ್ಮ ಸೆಕೆಂಡ್ PUC ರಿಸಲ್ಟ್ಸ್ ಈ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ ಗೈಸ್. ಆ್ಯಂಡ್ ಎಲ್ಲರಿಗೂ ಕೂಡ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಫ್ರಮ್ ಸಂಗಮ್ ಸ್ಟಡೀಸ್ ಯೂಟ್ಯೂಬ್ ಚಾನಲ್. ಎಸ್, ಒಂದು ಸ್ಮಾಲ್ ರಿಕ್ವೆಸ್ಟ್ ಏನು ಅಂತಂದರೆ ನಿಮ್ಮ ರಿಸಲ್ಟ್ ಎಷ್ಟು ಬಂದಿದೆಯೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ನಾನು ಮಾರ್ನಿಂಗ್ 10 o'clock ಇಂದನೂ ಕೂಡ ನಾನು ಮನೆಗೆ ಯಾವಾಗ ಹೋಗ್ತೀನಿ, ಯಾವಾಗ ವಿಡಿಯೋ ಮಾಡ್ತೀನಿ ಅಂತ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ನಿಮ್ಮ ರಿಸಲ್ಟ್ ಎಷ್ಟು ಬಂದಿದೆ ಅಂತ ನಾನು ತಿಳ್ಕೊಬೇಕು. ಓಕೆ, ಬಿಕಾಸ್ ನಾನು ಮಿಡ್ ಟರ್ಮ್ ಎಕ್ಸಾಮಿನೇಷನಿಂದ ಹಿಡಿದು ಅಪ್ ಟು ಫೈನಲ್ ಎಕ್ಸಾಮಿನೇಷನ್ವರೆಗೆ ನಿಮಗೆ ಯಾವ್ಯಾವ ರೀತಿ ವೀಡಿಯೋಸ್ ಬೇಕೋ ಎಲ್ಲ ಆಲ್ಮೋಸ್ಟ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮ್ಮ ರಿಸಲ್ಟ್ ಎಷ್ಟು ಬಂದಿದೆ ಆ್ಯಂಡ್ ಆ ವಿಡಿಯೋಸ್ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ನಾನು ತಿಳ್ಕೋಬೇಕು. ಸೊ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ರಿಸಲ್ಟ್ ಎಷ್ಟು ಬಂದಿದೆ ಆ್ಯಂಡ್ ಆ ಎಲ್ಲ ವೀಡಿಯೋಸ್ ನಿಮಗೆ ಯಾವ ರೀತಿ ಹೆಲ್ಪ್ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಎಲ್ಲರೂ ಕೂಡ ನಿಮ್ಮ ರಿಸಲ್ಟನ್ನು ಕಮೆಂಟ್ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಓಕೆ, ಪ್ಲೀಸ್ ಗಾಯ್ಸ್ ಕಮೆಂಟ್ ಮಾಡಿ ನಿಮ್ಮ ರಿಸಲ್ಟ್ ಎಷ್ಟು ಬಂದಿದೆ ಅಂತ. ಇದು ಒಂದು ಪಾರ್ಟ್. ಆದರೆ ಇನ್ನೊಂದು ಪಾರ್ಟ್ ಏನು ಅಂತಂದರೆ ರಿಸಲ್ಟ್ ಎಲ್ಲರಿಗೂ ಕೂಡ ಫೇವರ್ ಆಗಿ ಬಂದಿರಲ್ಲ. ಕೆಲವೊಬ್ಬರು ಈ ರಿಸಲ್ಟಲ್ಲಿ ಫೇಲ್ ಕೂಡ ಆಗಿರ್ತಾರೆ. ಸೊ ಆ ಥರ ಒಂದು ಸ್ಟೂಡೆಂಟ್ಸ್ಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಜಾಸ್ತಿ ವರಿ ಮಾಡ್ಕೋಬೇಡಿ. ಎಸ್, ಇವಾಗ ಫೇಲ್ ಆಗಿದ್ದೀರಾ, ಜಾಸ್ತಿ ವರಿ ಮಾಡ್ಕೋಬೇಡಿ. ನೆಕ್ಸ್ಟ್ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಓಕೆ, ಕರ್ನಾಟಕ PU ಬೋರ್ಡಿಂದ ನಿಮಗೆ 3 ಚಾನ್ಸಸನ್ನು ಕೊಟ್ಟಿದ್ದಾರೆ. ನೀವು 1 ಚಾನ್ಸನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ನಿಮಗೆ ಮತ್ತೆ ಸೆಕೆಂಡ್ ಚಾನ್ಸ್ ಇದೆ ಆ್ಯಂಡ್ ಥರ್ಡ್ ಚಾನ್ಸ್ ಇದೆ. 2 ಸಪ್ಲಿಮೆಂಟರಿ ಎಕ್ಸಾಮ್ಸನ್ನು ನಿಮಗೆ ಕೊಡ್ತಾರೆ. ಇವಾಗ ಫಸ್ಟ್ ಚಾನ್ಸ್ ನಿಮಗೆ ಮಿಸ್ ಆಗಿದೆ ಅಂತಂದರೆ ನೆಕ್ಸ್ಟ್ ಸಪ್ಲಿಮೆಂಟರಿ ಎಕ್ಸಾಮ್ ಒಂದಿರುತ್ತೆ. ಅದರಲ್ಲೂ ಕೂಡ ನೀವು ಫೇಲ್ ಆಯಿತು ಅಂತಂದರೆ ನೆಕ್ಸ್ಟ್ ಇನ್ನೊಂದು ಸಪ್ಲಿಮೆಂಟರಿ ಎಕ್ಸಾಮ್ ನಿಮಗೆ ಇರುತ್ತೆ. ಬಟ್ ಥರ್ಡ್ ಸಪ್ಲಿಮೆಂಟರಿ ಎಕ್ಸಾಮ್ವರೆಗೆ ನೀವು ಹೋಗಬೇಡಿ. ಸೆಕೆಂಡ್ ಚಾನ್ಸಲ್ಲೇ ನೀವು ಇವಾಗ ಏನೇನು ಫೇಲ್ ಆಗಿದ್ದೀರೋ ಆ ಸಬ್ಜೆಕ್ಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ನಾನು ಫೇಲ್ ಆದೆ ಅನ್ನೋ ಒಂದು ನೆಗೆಟಿವ್ ಥಾಟಲ್ಲೇ ನೀವು ಕೂರಬೇಡಿ. ನೆಕ್ಸ್ಟ್ ನಾನು ಏನು ಸ್ಟೆಪ್ಪನ್ನು ಇಡಬೇಕು ಅನ್ನೋದ್ರ ಕಡೆ ನೀವು ಕಾನ್ಸಂಟ್ರೇಷನ್ ಕೊಡಬೇಕಾಗತ್ತೆ. ಆ್ಯಂಡ್ ಯಾವ್ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರೋ ಆ ಸಬ್ಜೆಕ್ಟನ್ನು ಪಾಸ್ ಮಾಡ್ಕೊಳೋದ್ರ ಕಡೆ ನಿಮ್ಮ ಗಮನ ಇರಬೇಕಾಗತ್ತೆ. ಸೊ ಈಗಲಿಂದನೇ ಸಪ್ಲಿಮೆಂಟರಿ ಎಕ್ಸಾಮ್ ಪ್ರಿಪರೇಷನನ್ನು ನೀವು ಸ್ಟಾರ್ಟ್ ಮಾಡಿ. ಸೊ ನಾನು ನಿಮ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸೆಕೆಂಡ್ PUC ರಿಸಲ್ಟ್ ಈಸ್ ಪಾರ್ಟ್ ಆಫ್ ಲೈಫ್. ನಿಮ್ಮ ಒಂದು ಲೈಫಲ್ಲಿ ಸೆಕೆಂಡ್ PUC ರಿಸಲ್ಟ್ ಒಂದು ಭಾಗ ಆಗಿದೆ ಅಷ್ಟೇ. ಸೆಕೆಂಡ್ PUC ರಿಸಲ್ಟ್ ಈಸ್ ನಾಟ್ ಎ ಲೈಫ್. ನಿಮ್ಮ ಜೀವನವೇ ಒಂದು ಸೆಕೆಂಡ್ PUC ರಿಸಲ್ಟ್ ಆಗಿಲ್ಲ. ಓಕೆ, ಈ ಒಂದು ವರ್ಡ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಒಂದು ಪಾರ್ಟ್ ಸೆಕೆಂಡ್ PUC ಆಗಿದೆ ಆ್ಯಂಡ್ ನಿಮ್ಮ ಲೈಫ್ ಫುಲ್ಲೇ ಸೆಕೆಂಡ್ PUC ರಿಸಲ್ಟ್ ಆಗಿಲ್ಲ. ಸೊ ಈ ಲೈಫಲ್ಲಿ ಸೆಕೆಂಡ್ PUC ರಿಸಲ್ಟ್ ಬಿಟ್ಟು ಇನ್ನೂ ಬೇಕಾದಷ್ಟು ಇದೆ. ಇನ್ನು ಬೇಕಾದಷ್ಟು ಎಕ್ಸಾಮಿನೇಷನನ್ನು ನೀವು ಫೇಸ್ ಮಾಡೋದಕ್ಕಿದೆ. ಆ್ಯಂಡ್ ಮೇಲೆ ಇರ್ತಕ್ಕಂಥ ಗಾಡ್ ಕೊಡ್ತಕ್ಕಂಥ ಎಕ್ಸಾಮಿನೇಷನನ್ನು ಕೂಡ ನಿಮ್ಮ ಲೈಫಲ್ಲಿ ನೀವು ಫೇಸ್ ಮಾಡೋದು ಇನ್ನು ಮುಂದೆ ತುಂಬಾ ಇದೆ. ಆ್ಯಂಡ್ ನೆಕ್ಸ್ಟ್ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಏನಿದೆ ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈಗಾಗಲೇ ನಮ್ಮ ಚಾನಲಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಈ 3 ಸಬ್ಜೆಕ್ಟ್ಸು ಕೂಡ 1 ಶಾರ್ಟ್ ಸೀರೀಸ್ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಆ 1 ಶಾರ್ಟ್ ಸೀರೀಸಲ್ಲಿ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು 1 ಶಾರ್ಟ್ ಸೀರೀಸಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಸೊ ಈ 3 ಸಬ್ಜೆಕ್ಟ್ಸಲ್ಲಿ ನಿಮಗೆ ಯಾವುದಾದ್ರೂ 1 ಸಬ್ಜೆಕ್ಟ್ ಆರ್ 2 ಸಬ್ಜೆಕ್ಟ್ ಆರ್ 3 ಸಬ್ಜೆಕ್ಟ್ಸು ಕೂಡ ಫೇಲ್ ಆಗಿದ್ರೆ ನೀವು ಈ ರೀತಿ 1 ಶಾರ್ಟ್ ಸೀರೀಸ್ ವಿಡಿಯೋಸಿಂದ ಹೆಲ್ಪ್ ತಗೊಂಡು ನಿಮ್ಮ ಸಪ್ಲಿಮೆಂಟರಿ ಎಕ್ಸಾಮ್ ಪ್ರಿಪರೇಷನನ್ನು ಬೂಸ್ಟಪ್ ಮಾಡ್ಕೋಬೋದು ಗೈಸ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಮರಿಬೇಡಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಎಸ್, ನನ್ನ ಒಂದು ಯೂಟ್ಯೂಬ್ ಕೆರಿಯರಲ್ಲಿ ನಿಮ್ಮದೇ ನನಗೆ ಫಸ್ಟ್ ಬ್ಯಾಚ್ ಆಗಿದೆ. ಸೊ ನಾನು ಎಲ್ಲರಿಗೂ ಕೂಡ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ನನಗೆ ಯಾರ್ಯಾರು ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾವು ಫೇಸ್ ಟು ಫೇಸ್ ಮೀಟ್ ಮಾಡಿಲ್ಲ, ಬಟ್ ಕಮೆಂಟ್ ಸೆಕ್ಷನಲ್ಲಿ ನಾನು ತುಂಬ ಜನದ ಜೊತೆ ಇಂಟರಾಕ್ಷನ್ ಮಾಡಿದ್ದೀನಿ. ನೀವು ಕೂಡ ನನ್ನ ಜೊತೆ ತುಂಬ ಇಂಟರಾಕ್ಷನ್ ಮಾಡಿದ್ದೀರಾ. ನನಗೆ ತುಂಬ ಖುಷಿಯಾಗಿದೆ ಈ ಬ್ಯಾಚ್ ಮೇಲೆ. ಆ್ಯಂಡ್ ನಾನು ಈ ಬ್ಯಾಚನ್ನು ಯಾವತ್ತೂ ಕೂಡ ಮರೆಯಲ್ಲ. ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಗೈಸ್ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್ ಗೈಸ್.